ಪ್ರತಿ ವರ್ಷವೂ ಕೂಡ ರಂಗಸ್ವರೂಪ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದೆ. ಈ ವರ್ಷದ ರಂಗಸ್ವರೂಪ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿರುವವರು ನಮ್ಮ ಪ್ರೀತಿಯ ಭವಾನಿ ಟೀಚರ್ ಅವರು. ಹಿರಿಯ ಶಿಕ್ಷಕಿಯಾಗಿದ್ದುಕೊಂಡು ಬಹಳ ಪ್ರೀತಿಯಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಬೆಳೆಸಿದಂತಹ ಸಾಧಕಿ. ಇದೀಗ ರಂಗ ಸ್ವರೂಪ ಪ್ರಶಸ್ತಿ ಪ್ರದಾನ ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯರು ಸೇರಿಕೊಂಡು ಅವರನ್ನು ಸನ್ಮಾನಿಸಬೇಕಾಗಿ ವಿನಂತಿಸ್ತೇನೆ. ಭವಾನಿ ಟೀಚರ್ ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕುಮಾರಿ ಅನೀಶಾ ಇವರು, ಶ್ರೀಮತಿ ಅನೀಶಾ ಇವರು ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ. ರಂಗಸ್ವರೂಪ ಪ್ರಶಸ್ತಿ 2026 ಶ್ರೀಮತಿ ಭವಾನಿ, ನಿವೃತ್ತ ಶಿಕ್ಷಕರು, ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸಿದ ಪ್ರಶಸ್ತಿ ಪತ್ರ ವಾಚನ. ಸಮಾಜದಲ್ಲಿ ಕಾಣಸಿಗುವ ಹಲವಾರು ಉದ್ಯೋಗಗಳು, ವೃತ್ತಿಗಳಲ್ಲಿ ಕೆಲವು ಸೇವೆಗಳು ಮಾತ್ರ ಪರಿಗಣಿಸಲಾಗುತ್ತದೆ. ಅಂತಹ ವ್ಯಕ್ತಿಗಳಲ್ಲಿ ಶಿಕ್ಷಕರ ವೃತ್ತಿಯೂ ಒಂದು. ಶಿಕ್ಷಕರ ವೃತ್ತಿ ಎಂಬುದು ನಿಸ್ವಾರ್ಥ ಸೇವೆ. ಅಂತಹ ನಿಸ್ವಾರ್ಥ ಸೇವೆಗೈದವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕಿ ಶ್ರೀಮತಿ ಭವಾನಿ. ಇಂದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಗಲ್ಪಾಡಿ ಎಂಬಲ್ಲಿ 12/1/1951 ಜನಿಸಿದರು. ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿಯೇ ಮುಗಿಸಿ ಬಳಿಕ 2 ವರ್ಷಗಳ ಶಿಕ್ಷಕ ತರಬೇತಿಯನ್ನು ಕಾಸರಗೋಡಿನ ಮಾಯಿಪಾಡಿಯಲ್ಲಿ ಪಡೆದು 1969 ಶಿಕ್ಷಕಿಯಾಗಿ ಇಂಚ್ಲಗೋಡು ಎಂಬಲ್ಲಿ ಸೇವೆಗೆ ಸೇರಿದರು. ವಿವಾಹವಾದ ತರುವಾಯ ಇವರು ದಿನಾಂಕ 12/12/1972 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮರಕಡ ಕುಂಜತಬೈಲ್ ಇಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆಗೆ ಸೇರಿದರು. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಾದಿಯಾಗಿ ಎಲ್ಲರಿಗೂ ಬಹಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿದ್ದರು. ಇವರಿಗೆ 2001 ಸರ್ಕಾರದಿಂದ ಕೊಡಮಾಡುವ ಜನ ಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿ ಲಭಿಸಿದೆ. ಅಲ್ಲದೆ ಹಲವಾರು ಸಂಘ ಸಂಸ್ಥೆಗಳ ಸನ್ಮಾನಗಳಿಗೂ ಇವರು ಭಾಜನರಾಗಿದ್ದಾರೆ. ಶಾಲಾ ವಿದ್ಯಾರ್ಥಿಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಣುತ್ತಿದ್ದರು. ಶಾಲೆಯ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ಶಾಲಾ ಅಭಿವೃದ್ಧಿಗಾಗಿ ಶ್ರಮಿಸಿದ ಇವರು ಸುದೀರ್ಘ 38 ವರ್ಷಗಳ ಸೇವೆಯನ್ನು ನೀಡಿ ಇದೇ ಶಾಲೆಯಲ್ಲಿ ದಿನಾಂಕ 31/1/2011 ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. ಈಗ ಮಂಗಳೂರಿನ ಮಾಲೆಮಾರ್ನಲ್ಲಿ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಮೇಡಮ್, ತಾವು ನಿವೃತ್ತರಾಗಿ 15 ವರ್ಷಗಳೇ ಕಳೆದರೂ ನಮ್ಮೆಲ್ಲರ ಮನದಲ್ಲಿ ಅಚ್ಚಳಿಯದ ಹಾಗೆ ಸವಿ ನೆನಪಾಗಿ ಇದ್ದೀರಿ. ತಮ್ಮ ಜೀವನವು ಆರೋಗ್ಯ, ಸಂಪತ್ತು ಮತ್ತು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಅವಶ್ಯಕತೆ ಬಿದ್ದಾಗ ಸಮಾಜಕ್ಕೆ ತಮ್ಮ ಮಾರ್ಗದರ್ಶನ ನಿರಂತರವಾಗಿ ಸಿಗುತ್ತಿರಲಿ ಎಂದು ಹಾರೈಸುತ್ತಾ ತಮಗೆ ಪ್ರೀತಿಯಿಂದ ಕುಂಜತ್ಬೈಲ್ ನಾಗರಿಕರ ಪರವಾಗಿ ಗಣ್ಯರ ಸಮ್ಮುಖದಲ್ಲಿ 2026 ರಂಗಸ್ವರೂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತೇವೆ. ಹಾಗೂ ಇಲ್ಲಿ ನೆರೆದಿರುವ ಮುದ್ದು ಮಕ್ಕಳೇ, ಅವರ ಹೆತ್ತವರೇ ಹಾಗೂ ಊರಿನ ನಾಗರಿಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ನಾನು ಏನು ಹೆಚ್ಚು ಹೇಳಲು ಬಯಸುವುದಿಲ್ಲ.
ರೆಹಮಾನ್ ಖಾನ್ ಈ ಒಂದು ಸನ್ಮಾನ ಸಮಾರಂಭಕ್ಕೆ ನಡೆಸಿಕೊಡ್ಬೇಕಂತೇಳಿ ನನ್ನ ಹತ್ರ ಕೇಳಿಕೊಂಡಾಗ ನಾನು ಅವನ ಹತ್ರ ಹೇಳಿದ್ದೆ, ರೆಹಮಾನ್ ಇದೆಲ್ಲ ಬೇಡ, ನನಗೆ ಈ ಸನ್ಮಾನ ಎಂಬುದು ಅಷ್ಟು ಇದಾಗುವುದಿಲ್ಲ, ಸನ್ಮಾನಕ್ಕೆ ನಾನು ಪಾತ್ರಳಾಗಿಯೂ ಇರುವುದಿಲ್ಲ. ನಾನು ನನ್ನ ಕರ್ತವ್ಯವನ್ನು ಮನಪೂರ್ವಕವಾಗಿ ನಡೆಸಿಕೊಂಡು ಬಂದಿದ್ದೇನೆ ಹೊರತು ಜನರು ನನ್ನನ್ನು ಸನ್ಮಾನಿಸಬೇಕೆಂಬ ಉದ್ದೇಶದಿಂದ ನಾನು ಯಾವತ್ತೂ ಕೆಲಸವನ್ನು ಮಾಡಲಿಲ್ಲ. ಈಗ ಇಲ್ಲಿರುವ ಈ ರಂಗ ಸ್ವರೂಪದ ಎಲ್ಲ ಅದರಲ್ಲಿಯೂ ನಮ್ಮ ರೆಹಮಾನ್ ಖಾನ್ ಅವನು ಹೇಗೆ ಇದ್ದನು, ನಾವು ಕಲಿಸುವಾಗ ತುಂಟ ಹುಡುಗನಾಗಿ ಇದ್ದನು. ಈಗ ಅವನ ಬೆಳವಣಿಗೆ ಆಕಾಶದತ್ರ ಬೆಳೆದಿದೆ. ಅದನ್ನು ಕಂಡು ನನಗೆ ತುಂಬ ಖುಷಿಯಾಯಿತು. ಯಾವಾಗಲೂ ಅವನು ಫೋನ್ ಮಾಡಿ ಟೀಚರ್ ಹೇಗಿದ್ದೀರಿ ಅಂತ ಕೇಳ್ತಾನೆ. ಅದನ್ನು ಕೇಳುವಾಗ ನನಗೆ ತುಂಬ ಖುಷಿಯಾಗ್ತದೆ, ಹೊಟ್ಟೆ ತುಂಬಿದಷ್ಟು ಖುಷಿಯಾಗ್ತದೆ. ಅದೇ ಥರ ಅವನು ಮಾತ್ರವಲ್ಲ, ಅವನ ಅಣ್ಣ ಕೂಡ ಜುಬೇರು ಕೂಡ ಹಾಗೆ, ಅವನು ಕೂಡ ನನ್ನ ಈ ಶಾಲೆಯಲ್ಲಿ ಕಲ್ತಿದ್ದಾನೆ. ಇಲ್ಲಿರುವ ಮತ್ತು ಇವತ್ತು ಇಲ್ಲಿ ನೆರೆದಿರುವ ನಮ್ಮ ಮಾಜಿ ಕಾರ್ಪೊರೇಟ್ ಆದ ಶರತ್ ಕುಮಾರ್, ಅವನು ಕೂಡ ನನ್ನ ವಿದ್ಯಾರ್ಥಿಯಾಗಿದ್ದಾನೆ. ಹೆಚ್ಚಿನ ಅವರು ಎಲ್ಲರೂ ಇಲ್ಲಿಯ ವಿದ್ಯಾರ್ಥಿಗಳಾಗಿದ್ದಾರೆ. ಹಾಗೆ ನಾನು ಸುಮಾರು 38 ವರ್ಷ ಇದೇ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಮತ್ತು ನನ್ನ ವಾಸಸ್ಥಳವು ಇಲ್ಲೇ ಆದ್ದರಿಂದ ಎಲ್ಲರಿಗೂ ಹೆಚ್ಚಿನ ಕುಂಡೆತ್ಬೈಲು, ಮರಕಡ ಎಲ್ಲ ಹೆಚ್ಚಿನ ಜನರಿಗೆ ನನ್ನ ಪರಿಚಯವಿದೆ. ಹಾಗೆ ಈ ರಂಗ ಸ್ವರೂಪವು ಇನ್ನೂ ಕೂಡ ಎತ್ತರಕ್ಕೆ ಬೆಳೆದು ಮುಂದೆ ಅಭಿವೃದ್ಧಿಯನ್ನು ಸಾಧಿಸಲಿ ಎಂದು ನಾನು ದೇವರನ್ನೇ ಬೇಡಿಕೊಳ್ತೇನೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.